ಸಿರಿಸಿಂಗಾರ ಕೋಲೆ ಸೇವೆ. ಬೇಸಿಗೆ ಹೆಂಗ ಅಜ್ಜಿ ಮನೆಗೆ ಒಬ್ಬ ನ್ಯೂಸ್ ಕೊಡಿ. ಯಾತ ಹೆಡಿ ಮಂಡಿ ಬೇಡ ಗ್ರಿಪ್ ಅಳಮಾರಾಜು ಕಾಮತ್ ಮಾಮಿ ಎಲ್ಲ ದುಡ್ಡು ತಗೊಂಬನ್ನಿ. ಓಯ್ ಮಾಡಿದ್ರು ಕಂಡ್ರ ಕಣ ಕಾಂತಿ ಕಡೆಗೆ ಕಾಂತಾರ ಎಫೆಕ್ಟ್. ಹಾಯ್ ಹಲೋ ನಮಸ್ಕಾರ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಚಂದ ಕಾಣ್ತಿದೀವಾ? ಯಾಕೆ ರೆಡಿ ಆಗಿದ್ದೀವಿ ಗೊತ್ತಾ? ವಿಶೇಷವಾದ ದಿನ ಇವತ್ತು. ಪ್ರಿಯಾಂಕಾ ಹುಷಾರಿಲ್ಲ ಟೈಮಲ್ಲಿ ಹೇಳ್ಕೊಂಡ ಒಂದು ಹರಕೆ ಇವತ್ತು ತೀರಿಸುವಂತ ಸಮಯ ಬಂದಿದೆ. ಅದಕ್ಕೋಸ್ಕರವಾಗಿ ಅದ್ದೂರಿಯಾಗಿ ಒಂದು ಪೂಜೆ ನಡೀತಾ ಇದೆ, ಒಂದು ಸೇವೆ ನಡೀತಾ ಇದೆ. ಅದೇ ಸಿರಿಸಿಂಗಾರ ಕೋಲೆ ಸೇವೆ. ನಮ್ಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಇವರ ಫ್ಯಾಮಿಲಿಯಲ್ಲಿ 52 ವರ್ಷ ಆದ್ಮೇಲೆ ಈ ಸೇವೆ ನಡೆಸ್ತಾ ಇರೋದು. ಈ ಒಂದು ಇವರ ಜಾಗದಲ್ಲೇ ದೇವಸ್ಥಾನ ಇದ್ರೂನು 52 ವರ್ಷದ ನಂತರ ಸೇವೆ ಕೊಡ್ತಾ ಇರೋದು. ನನಗೇನ್ ಖುಷಿ ಅಂದ್ರೆ ನನ್ ಮದುವೆ ಆಗಿ ಬರೀ 3 ತಿಂಗಳಲ್ಲೇ ನಮ್ಮ ಹೆಸರಲ್ಲೇ ಅದೊಂದು ಕೋಲ ನಡೀತಾ ಇದೆ ಅಂತ ಹೇಳುವಾಗ ನಂಗೆ ತುಂಬಾ ಖುಷಿ ಆಯ್ತು. ವಿಷಯ ಏನಂತ ಹೇಳಿದ್ರೆ ಸಿರಿಸಿಂಗಾರ ಕೋಲ ಸೇವೆ ಅನ್ನೋದು ಪ್ರತಿ ವರ್ಷ ಕೂಡ ನಡೆಯುತ್ತೆ. ಪ್ರತಿ ವರ್ಷ ಹರಕೆ ರೂಪದಲ್ಲೋ ಅಥವಾ 3 ವರ್ಷಕ್ಕೊಂದ್ಸರಿ ನಮ್ಮ ದೇವಸ್ಥಾನ ಲೆಕ್ಕದಲ್ಲೂ ನಡೆಯುತ್ತೆ. ಆದ್ರೆ 1972ರಲ್ಲಿ ನಮ್ಮ ಅಜ್ಜ ನಮ್ಮ ಅತ್ತಿಗೆಗೆ ಹುಷಾರಿಲ್ಲ ಅಂತ ಹೇಳ್ಕೊಂಡು ಅವಾಗ ಒಂದು ಹರಕೆ ಹೊತ್ಕೊಂಡಿದ್ರಂತೆ. ಅದು 1972ರಲ್ಲಿ ತೀರಿಸಿದ್ರು ಕೋಲ ಸೇವೆ. ಅದಾದ್ರ ಮೇಲೆ ಪ್ರಿಯಾಂಕಾ ಹುಷಾರಿಲ್ಲದಿದ್ದ ಟೈಮಲ್ಲಿ ನಾನು ಹರಕೆ ಹೊತ್ತಿದ್ದೆ. ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲ ರೆಡಿ ಆಗಿದೆ. ಇಲ್ಲೊಬ್ರು ಹಾಯ್. ಎಲ್ಲ ರೆಡಿ ಆಗ್ತಾ ಇದೆ. ಚಂದ ಗೊಂಬೆ. ಹಾಯ್. 52 ವರ್ಷ ಆದ್ರ ಮೇಲೆ ಇವತ್ತು ಕೋಲ ಆಗ್ತಿದೆ. ನಮ್ಮ ಫ್ಯಾಮಿಲಿಯಲ್ಲಿ ಕೋಲ ಆಗ್ತಿದೆ. ತುಂಬಾ ಖುಷಿ ಅಂದ್ರೆ ನಮ್ಮ ಕಾಲದಲ್ಲಿ ಆಗ್ತಿದೆಯಲ್ಲ ಅಂತ ಅಂದ್ರೆ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತಿದೆ. ಇದೊಂದು ಅವಕಾಶ ದೇವ್ರು ಕೊಟ್ಟಿದ್ದಾನೆ, ಅದಕ್ಕೆ ಖುಷಿ ಪಡ್ತಿದೀವಿ ಅಷ್ಟೇ. ಪಪ್ಪ 5ನೇ 6ನೇ ಕ್ಲಾಸಲ್ಲಿ ಇದ್ರು ಅವಾಗ ಆಗಿರೋದು. ಅಪ್ಪ ಈಗ ರಿಟೈರ್ಡ್ ಆಗಿದ್ದಾರೆ. ನೀವೀಗ ಹೇಳುವಾಗ ಪಪ್ಪನ ಏಜ್ ಎಷ್ಟು ಅಂತ ಗೊತ್ತಾಗ್ತದೆ, ಇವರ ಏಜ್ ಎಷ್ಟು ಅಂತ ಗೊತ್ತಾಗ್ತದೆ. ಇಲ್ಲ ನಂಗೀಗ ಅಮ್ಮ ಆಗ ಒಂದು 2-3 ವರ್ಷ ಇರ್ಬೋದೇನೋ. ಹೌದು, ಅಮ್ಮ ಆಗ 2-3 ಅಲ್ಲ, ನಂಗೆ ಈಗಲೂ ಒಂದು 33 ಅಲ್ಲ. ಹೌದು, ಈಗ 33. ನನ್ನ ಅಮ್ಮನ ಸರಿಯಾದ ವಯಸ್ಸನ್ನು ಕಮೆಂಟ್ ಮಾಡಿ ನೋಡಿ. ನೋಡಿ ಸಂತೂರ್ ಮಮ್ಮಿ ಇವರನ್ನ ನೋಡಿ ಕಲ್ತಿದ್ದೆ. ಮತ್ತೆ ನಾನು ಹೀಗೆ ಹೇಳಿದ ತಕ್ಷಣ ಹೇಳ್ತಾರೆ ಆಡಿಯನ್ಸ್, ಓ ಪಿಕೆಕ್ಕಿಂತ ಅವ್ರ ಅತ್ತೆನೇ ತುಂಬಾ ಯಂಗ್ ಆಗಿದ್ದಾರೆ ಅಂತ. ಇವಾಗ ಏನಂತ ಹೇಳಿದ್ರೆ ಏನ್ ಲವ್ ಬೆಳಿಗ್ಗೆಯಿಂದ ಏನೆಲ್ಲ ನಡೆದಿದೆಯೋ ಅದೆಲ್ಲ ನಿಮ್ಗೆ ತೋರಿಸ್ತೀವಿ. ಇವತ್ತು ನಾವು ಅಮಿತ್ ಅವರ ಊರಿಗೆ ಬಂದಿದ್ದೇವೆ. ಕುಂದಾಪುರದಲ್ಲಿ ಬೇಳೂರು ಅಂತ ನಮ್ಮ ಅಜ್ಜಿ ಮನೆ. ಇದು ಅಮಿತ್ ಅವರ ಅಜ್ಜಿ ಮನೆ. ಅಜ್ಜಿ ಮನೆಗೆ ಬಂದಿದೀವಿ. ಬೇಸಿಗೆ ಹೆಂಗ ಅಜ್ಜಿ ಮನೆಗೆ ಒಬ್ದು ಆಡು. RCBದು ಡುಪ್ಲೆಸಿಸ್ ಗೊತ್ತುಂಟಲ್ಲ, ಇದು ಯಾರು ಹೇಳಿ? ಇದು ಮೀಶೋದು ಡುಪ್ಲೆಸಿಸ್. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ, ಹಾಕಿ ಅವ್ರನ್ನ ಔಟ್ ಮಾಡಿಯಾ ಮಕ್ಕಳ. ಇವತ್ತು ಬೆಚ್ಚುದಿಲ್ಲ ನಿಮ್ ಬನ್ನಿ. ಮಕ್ಕಳ ಪಾಪ ಮಕ್ಕಳನ್ನು ಓಡಿಸ್ಲಿಕ್ಕೆ ನಾಚೆ ಆಗುದಿಲ್ಲ ನಿಮ್ಗೆ. ದೊಡ್ಡ ಹೂ ಉದುರಿಸ್ತೆ ಬನ್ನಿ. ಎಂತ ಉದುರಿಸ್ತೆ? ಕ್ಯಾತ ಹೆಡಿ ಮಂಡಿ ಬ್ಯಾಟ್. ಯಾರು ಇವರ? ಇಲ್ಬನ್ನಿ. ಈ ಬಾಲ್ ಔಟ್. ಇದು ಅಕ್ಷಯ್ ಕುಮಾರ. ಹುಡುಗಿ ಅಂತ ಬೆಲ್ಲ ಹಾಕಿದ. ಮಕ್ಕಳೆಲ್ಲ ಮನೆವೇನಿ. ನಮ್ಗೆಲ್ಲ ಹೆದರಿಕೆ ಆತಿತ್ತೀನಿ. ಪಿಚ್ ಮಧ್ಯೆ ಯಾರದೇ ಎಂತ ಗೋಡೆ ಮೇಲೆ ಬಾಲ್ ಬೀಳ್ಲಿಕ್ಕಿಲ್ಲ, ಬಿದ್ರೆ ನೀವೇ ಚಂದ ಮಾಡಿ ತೊಳೆದು ಕ್ಲೀನ್ ಮಾಡಿ ಹೋಗ್ಬೇಕು. ನಾನು ಆಟಕ್ಕೆ ಇವ್ರು ಬಿಸಾಡಿದ್ದು ಫೈನ್ ಬೀಳ್ತದಂತೆ. ಮಣ್ಣಾಯ್ತಾ? ಈ ಸಲ ಕಪ್ ನಮ್ದು. ಬೇಜಾರಾಯ್ತಾ? ಬಾರಿ ಬೇಜಾರ್. ಮರ್ಕ್ದಿಯ ನಿನ್ನೆ ಮ್ಯಾಚ್ ಕಂಡ? ನಾ ಮ್ಯಾಚೇ ಕಾಣಲ್ಲ ನಿನ್ನೆ.
ಬಾವಿಯಿಂದ ನೀರು ಹೇಗೆ ತೆಗೆಯೋದು ಅಂತ ಹೇಳಿಕೊಡ್ತೇನೆ. ಫಸ್ಟ್ ತಲೆಗೆ ಹೂ ಮುಡಿಬೇಕು ದಾಸವಾಳ. ನೀವಿನ್ನು ತೋರಿಸ್ಲಿಕ್ಕೆ ಹೋಗಿ ಫೋನ್ ಕೆಳಗೆ ಹಾಕ್ತೀರಿ ಆಯ್ತಾ. ಗ್ರಿಪ್ ಮತ್ತೆ ಆಗ ಇಲ್ಲಿ ಇದು ಬರುತ್ತೆ. ಅದನ್ನ ತಗೊಂಡು ಹಿಂಗೆ ಇಟ್ರೆ ಆಯ್ತು. ಹೀಗೆ ಓಪನ್ ಮಾಡಾಯ್ತು. ಆಮೇಲೆ ಇದನ್ನ ಹಿಂಗೆ ಎತ್ತಿ ಹಿಂಗೆ ಇಟ್ಕೋಬೇಕು. ಆಮೇಲೆ ಬನ್ನಿ ನೀರು ಕೊಡ್ತೇನೆ, ನಿಮಗೆ ನೀರು ಕೊಡ್ತೇನೆ. ಸ್ವಲ್ಪ ಕಡಿಮೆ. ಕೋಲಕ್ಕೆ ಮನೆ ಒಳಗಡೆನೂ ಪ್ರಿಪರೇಷನ್ ನಡೀತಾ ಇದೆ, ತೋರಿಸ್ತೀನಿ ಬನ್ನಿ. ತೋರಣವಾ? ಹಾಯ್, ನೀನು ಹಾಯ್ ಮಾಡ. ನಿಧಾನ. ಇವತ್ತಿನ ಅಡುಗೆ ರೆಡಿ ಆಗ್ತಾ ಇದೆ. ಸಾಯಂಕಾಲ ಅನ್ನ ಸಂತರ್ಪಣೆ ಇದೆ, ಮಧ್ಯಾಹ್ನ ಗಣಹೋಮ ಪೂಜೆ ಎಲ್ಲ ಇದೆ. ಅಡುಗೆ ಕೂಡ ಬಿಸಿ ಬಿಸಿ ಅಡುಗೆ ರೆಡಿ ಆಗ್ತಾ ಇದೆ. ಕಾಮ ನಿಮ್ ಚಂದ ಕಾಮ್ಸ ಇಳ್ಕಣಿ. ಹೇಳ್ತೇನೆ ಹಳ ಮಹಾರಾಜರ ಶಿಷ್ಯ ಅಂತೆ. ನನಗೆ ಆ್ಯಕ್ಚುಲಿ ಬೆಳಿಗ್ಗೆ ಎದ್ದು ಉಪ್ಪಿಟ್ಟು, ಕ್ಷೀರ, ಅವಲಕ್ಕಿ ಎಲ್ಲ ಮಾಡಿ ಸುಸ್ತಾಗಿದೆ. ಆಚೆಗೆ ಆಗೋದಿಲ್ಲ ನಿಂಗೆ ಈ ಥರ ಹೇಳಲಿಕ್ಕೆ? ಯಾಕೆ? ನಾನ್ಸೆನ್ಸ್. अम्मी कामत मामी अंगायले कामत मामी कशी आसा? आजी विशेष कोला आमगेलगर ಅಂತ ಮಸ್ತ್ ಎಕ್ಸೈಟ್ಮೆಂಟ್ ಅಸ ಫುಲ್ ಕೋಲ ಬಳಕಕೊಂಡು ಬಸ್ ಮೈಸೂರದಕ್ಕೂ ನಾ ಇಲ್ಲ ಅವತ್ತು. ತುಂಬಾ ಡೌನ್ ಟು ಅರ್ಥಮ್ಮ ನೀವು ಅಲ್ವಾ? ಹೌದು, ಫುಲ್ ಡೌನ್ ಅಲ್ಲೇ ತಿಂತಿದ್ದೀವಿ. ಇದೇಗ ಸಿರಿಯೋಲೆ ತೆಗುದಾ? ಈಗ ಸಿಯಾಳ ಸಿರಿಯೋಲೆ ಎರಡು ತೆಗುದಾ? ಸಿರಿಯೋಲೆ ಅಂದ್ರೆ ತೆಂಗಿನ ಮರ ಅಂತ, ಅದು ಅಣಿ ಕೊಟ್ಟು ಕೈ. ಅದು ಹೆಂಗೆ ನೀವು ಹುಡುಕದ ಮೇಲೆ? ಮೇಲೆ ಸುಳಿಯಿಂದ ಮೇಲೆ ಇರತ್ತೆ, ತಲೆ ಮೇಲೆ ಇರತ್ತ. ಹುಡುಕಿ ಹುಡುಕಿ ಕಂಬ ಸಿರಿಯೋಲೆ ಹುಡುಕ್ತಾ ಇದ್ದಾರೆ ಇವರೆಲ್ಲ. ದೇವಾರಾಧನೆ ಮಾಡುವಾಗ ಇದೊಂದು ಪ್ರಮುಖವಾಗಿ ಬೇಕಾಗಿರುವಂತಹ ವಸ್ತು. ಸಿರಿಯೋಲೆ ಇದೆಯಲ್ಲ, ಎಲ್ಲ ಮರದಲ್ಲಿ ಸಿಕ್ಕೋದಿಲ್ಲ, ತುಂಬಾ ಕಡಿಮೆ ಸಿಕ್ಕೋದು. ಅದು ಹುಡುಕ್ಬೇಕು, ನಮ್ಗೆ ಹಿಂಗೆ ಕಾಣಿಸೋದಿಲ್ಲ. ಅವ್ರ ಆ ಮರದ ಟಾಪ್ ಎಂಡ್ ಅಲ್ಲಿ ಇರುತ್ತದು. ಬೆಳಿಗ್ಗೆ 6 ಗಂಟೆಯಿಂದ ಹುಡುಕ್ತಾ ಇದ್ದಾರೆ. ಇವಾಗ 10 ಗಂಟೆ ಆಗಿದೆ. 4 ಗಂಟೆಯಿಂದ ಎಲ್ಲ ತೆಂಗಿನ ಮರ ಹತ್ತಿ ಹುಡುಕ್ತಾ ಇದ್ದಾರೆ ಅದನ್ನ. ಆ ಕಡೆ ಎಲ್ಲ ತಯಾರಿಗಳಾಗ್ತಾ ಇದೆ ಕೋಲಕ್ಕೆ. ಸಿರಿಯೋಲೆ ನಿಮ್ಗೆ ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ. ಸಿರಿಯೋಲೆ ಇದನ್ನ ಅಣಿ ಮಾಡೋ ಕಡೆ ಅಣಿ ಮಾಡುದಾ? ಇದು ಸಿರಿಯೋಲೆ ಇಲ್ಲಿ ತಂದು ಹಾಕ್ತಾ ಇದ್ದಾರೆ. ಇದರಿಂದ ಅವರು ಅಣಿನ ಮಾಡ್ತಾರೆ. ನಮ್ಮ ದೈವ ನರ್ತಕರಿದಾರಲ್ಲ, ಅವ್ರು ಬಂದು ಇದನ್ನ ರೆಡಿ ಮಾಡ್ತಾರೆ. ಸಂಜೆ ಅಷ್ಟೊತ್ತಿಗೆ ಇದು ರೆಡಿ ಆಗುತ್ತೆ ಕರೆಕ್ಟಾಗಿ. ಬರ್ತಾ ಇದೆ. ಹಾ, ಸೂಡಿ ಕಟ್ಟುದ? ಇದು ಸೂಡಿ ಕಟ್ಟುದು. ದೈವಾರಾಧನೆ ಕೋಲ ಇದು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾವಿಲ್ಲಿದ್ದ ಗ್ರಾಮ ದೇವರು ಹಾಗೆ ನಾಗದೇವರು ನಮ್ಮ ಸ್ಥಳೀಯ ದೇವಸ್ಥಾನಗಳಿಗೆ ಹೋಗಿ ಹಣ್ಕಾಯಿ ಎಲ್ಲ ಕೊಟ್ಟು ಎಲ್ಲ ನಿರ್ವಿಘ್ನವಾಗಿ ನಡಿಬೇಕಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ಬರೋದು. ಇವತ್ತು ಏನು ಕಾರ್ಯ ನಡೆಯುತ್ತೋ ಏನೂ ತೊಂದರೆ ಇಲ್ಲದೆ ಆಗಲಿ ಅಂತ ಎಲ್ಲ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀವಿ. ದೇವಸ್ಥಾನಕ್ಕೆ 8 ಅಣೆ ಪಂಚಕಜೆ ಮಾಡ್ತೇನೆ ಪಾಸ್ ಆದ್ರೆ ಅಂತ ಹೇಳ್ತೀವಿ. ಹೇಳ್ಕೊಳ್ಳಲ್ಲ ಹೌದು, ಹೇಳ್ಕೊಳ್ಳೋದು ನಾವು. ಹೇಳ್ಕೊಂಡಿದ್ರ ಇಲ್ಲಿಗೆ ಈ ಗಣಪತಿ ದೇವಸ್ಥಾನಕ್ಕೆ ಪಾಸ್ ಆದ್ರಿಯಾ? ಪಾಸ್ ಆಗೇ ಬಂದಿದೀವಿ ಪ್ರತಿ ವರ್ಷ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಾಗ, ದೈದ ಮನೆಗೆ ಬನ್ನಿ ಅಲ್ಲಿಯೂ ನಾಗ. ಸಾಲದಂತ ಮನೆಗಳಲ್ಲಿ ನಾಗ, ಒಂದು 4-5 ಮನೆಗೆ ಒಂದು ನಾಗ. ಕೆಲವು ಕಡೆ ಹತ್ರ ಒಂದೊಂದು ಮನೆಗೂ ಒಂದು ನಾಗವನ್ನು ನಾವು ಮಾಡಿಕೊಂಡಿದ್ದೇವೆ. ನಾಗನ ಯಾಕೆ ಆರಾಧನೆ ಮಾಡ್ಬೇಕಂದ್ರೆ ಸಂತೋಷವನ್ನು ಕೊಡುವವನು ನಾಗ, ಸಂಪತ್ತನ್ನು ಕೊಡುವವನು ನಾಗ, ಸಂತತಿಯನ್ನು ಕೊಡುವವನು ನಾಗ. ನಾಗರಕೋಯಿಲ್ ಅಂತಿದೆ ಕೇರಳದ ತುದಿಯಲ್ಲಿ, ತಮಿಳುನಾಡು ಸೇರಿದ್ದು. ಆ ನಾಗರಕೋಯಿಲ್ನಲ್ಲಿ ನಾಗ ದೇವಸ್ಥಾನ ಇದೆ. ದೇವಸ್ಥಾನ ಮಾತ್ರ ಮಡಲಿಂದ ಮಾಡಿದ್ದಾರೆ. ಸುತ್ತ ಕಟ್ಟಡಗಳಿದ್ದಾವೆ, ಒಂದು ನೀರಿದೆ. ಆ ನೀರಿನಲ್ಲಿ ದೇವರ ಮೂರ್ತಿ ಇದೆ, ಹಾಗೂ ನಾಗನು ಅಲ್ಲಿದ್ದಾನೆ. ಅರ್ಚಕರು ಹೇಳ್ತಾರೆ ನಾಗ ಬರ್ತದೆ, ಅತ್ಯಂತ ಪುಣ್ಯಾತ್ಮರಿಗೆ ನಾಗ ಕಾಣ ಸಿಗ್ತಾನೆ ಅಂತ ಹೇಳ್ತಾರೆ.
ನಿಮಗೂ ಸಿಗ್ಬೋದು, ಎಲ್ಲಿಯವರು ನೀವು ಅಂತ ಕೇಳಿದೆ ನಾನು ಹೋದಾಗ. ನಾನು ಕೋಟೆ ಹಿರೇಮಹಾಲಿಂಗೇಶ್ವರ ದೇವಸ್ಥಾನ ಅರ್ಚಕ ಅಂತ ಹೇಳಿದೆ. ಹಾಗಾದ್ರೆ ಬಂದೇ ಬರ್ತದೆ, ಅಷ್ಟು ಹೇಳಲಿಕ್ಕೆ ನಾಗ ಬಂದೇ ಆಯ್ತಲ್ಲ, ನನ್ನ ಪುಣ್ಯ ಅಂತ ನಾಗನ ನಾವು ಆರಾಧನೆ ಮಾಡಿದ್ದೇವೆ. ಇಲ್ಲಿ ನಾಗರ ಅತ್ಯಂತ ದೊಡ್ಡ ಪ್ರದೇಶ. ಎಲ್ಲ ದುಡ್ಡು ತಗೊಂಬನ್ನಿ, ಆರತಿ ಮಾಡಿ ಬಪ್ಪರೆಲ್ಲ 500 ಇಟ್ಕೊ ಬನ್ನಿ. ಹೌದಾ, ಖಾಲಿ ಕೈ ಹೆಂಗ್ ಬಪ್ಪುಗಾಗ ಆದಷ್ಟು ಬೇಗ ಒಂದು ಗುಡ್ ನ್ಯೂಸ್ ಕೊಡಿ. ಯಾರು ಅರುಡಿಲ್ಲ, ಗುಡ್ ನ್ಯೂಸ್ ಕೊಡಿ ಬೇಗ. ಥ್ಯಾಂಕ್ ಯು. ಇವರೊಂದು ಹಾಡಿದ್ರು ತೆಂಗಿನ ಮರ ಅಲ್ಲಾಡ್ತಿತ್ತು, ಅವರೊಂದು ಹಾಡಿದ್ರು ತೆಂಗಿನಕಾಯಿ ಮೂರು ಬಿದ್ದಿದೆ, ಮೂರು ತೆಂಗಿನಕಾಯಿ ಬಿದ್ದಿದೆ. ಮತ್ತೆ ಇನ್ನೊಬ್ರು ಇದ್ದಾರೆ, ಅವ್ರು ಜಸ್ಟ್ ಮಾತಾಡಿದಕ್ಕೆ 3 ತೆಂಗಿನಕಾಯಿ ಬಿದ್ದಿದೆ. ಪ್ರಿಯಾಂಕಾ ತುಂಬಾ ಕಮೆಂಟ್ಸ್ ಮಾಡ್ತಿದ್ದಾಳೆ. ಇಲ್ಲಿ ನೋಡ, ಈ ನೀರನ್ನ ತೆಗೆದು ಅವಳಿಗೆ ಫುಲ್ ಹಾಕಿ ಬಿಡುದಂತೆ, ತಂಡ ಮಾಡೋದಂತೆ. ನಾನು ಕಾಡ್ರ ಕಣಕಾಂತಿ ಕಡೆಗೆ ಹೆಂಗ್ ಕಾಣ್ತೀರಿ? ಕಾಡ್ರ ಕಣಕಾಂತಿ ಕಡೆ ಯಾವ ವಿಡಿಯೋ ಮಾಡಿ ಹಾಕ್ರೆ ಲೈಕ್ ಆಯ್ತಾ? ಎಲ್ಲ ಇವತ್ತು ನೈಟ್ಗೆ ಎಲ್ಲ ರೆಡಿ ಮಾಡ್ತಿದ್ದಾರೆ, ಹೂವಿನ ಅಲಂಕಾರ, ಆಮೇಲೆ ಡೆಕೋರೇಷನ್ ಎಲ್ಲ ಮಾಡ್ತಿದ್ದಾರೆ. ಚಂದ್ರಣ್ಣ, ಈ ಒಂದು ಕ್ಷೇತ್ರದಲ್ಲಿ ಹೆಚ್ಚಾಗಿ ಮೊದಲು ಪ್ರತಿ ವರ್ಷ ನಡೀತಿದೆ, ಈಗ 2 ವರ್ಷ 3 ವರ್ಷಕ್ಕೊಂದ್ಸಲ ನಡೀತಿರ್ತದೆ. ನಂಬಿದ ಕುಟುಂಬದ ತುಂಬಾ ಜನ ಬರ್ತಾರೆ ಇದನ್ನ ನೋಡ್ಲಿಕ್ಕೆ. ಜನ ಏನು ತಮ್ಮ ಕಷ್ಟ ಸುಖಗಳನ್ನು ಹೇಳಿ, ತಮ್ಮ ಕಷ್ಟವನ್ನು ನಿರ್ಮೂಲನೆ ಮಾಡ್ಲಿಕ್ಕೋಸ್ಕರ ಏನೆಲ್ಲ ಕೇಳಿ ಅವರಿಗೆ ಒಂದು ಮನಸ್ಸು ಸಮಾಧಾನ ಕೊಡ್ತಾರೆ. ಮತ್ತೆ ಆ ಪ್ರತಿಯೊಂದು ದೈವಗಳ ಒಂದು ಆಕರ್ಷಣೆ, ಅದರ ಒಂದು ನರ್ತನ ಶೈಲಿ ತುಂಬಾ ಚೆನ್ನಾಗಿರ್ತದೆ. ನಾವು ಚಿಕ್ಕವರಿದ್ವಿ ಆವಾಗ ನೆನಪಿದೆ, ಆವಾಗ ನೋಡ್ತಿತ್ತು, ನಾವು ಹೆದರ್ತಿದ್ವಿ. ಆ ನೆನಪು ಈಗ ನಮ್ಮ ಒಂದು ಕುಟುಂಬಕ್ಕೆ ಸಿಕ್ಕಿದ ಅವಕಾಶ ತುಂಬಾ ಒಳ್ಳೆಯದು ಅಂತ ನನಗೆ ಖುಷಿ ಆಗ್ತದೆ. ನಮ್ಮ ದೇವಸ್ಥಾನದಲ್ಲಿ ಕಲ್ಕುಟಿಗ, ಪಂಜುರ್ಲಿ, ಸ್ವಾಮಿ, ಸಪರಿವಾರ, ಕೃತಿಮಗಣ, ಮಂತ್ರಗಣ, ಹೈಗುಳಿ, ಮನಸವಾರಿ, ಸನ್ಯಾಸಿ, ವನದುರ್ಗಿ ಅಮ್ಮನವರು, ಬೊಬ್ಬರೆ ದೇವರು, ಈಗ 14 ದೈವಗಳಿದೆ. 14 ದೈವಗಳ ಇವತ್ತು ಕೋಲ ಆಗುತ್ತೆ. ಪಂಜುರ್ಲಿ ಕೋಲಕ್ಕೆ ಹಾಕುವಂಥ ಅಣಿ. ಪಂಜುರ್ಲಿ ದೈವ ಎಲ್ಲ ಆಗಿದ್ದರೂ ಈ ಶಿರಿಯೋಲಿ ಅಣಿ ಅನ್ನುವಂಥದ್ದು ಎಲ್ಲ ಕಡೆಯಲ್ಲೂ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತಿನ ಸೇವೆಯಲ್ಲಿ ಪಂಜುರ್ಲಿ ಅಣಿ ಅನ್ನುವಂಥದ್ದು ಮಾಡ್ತಾ ಇರುವಂಥ ವಿಧಾನ ಇದು. ಆಮೇಲೆ ದೈವ ಆಕರಣೆಯಾಗಿ ನುಡಿ ಕೊಡುವಂಥ ವಿಚಾರ ಇದೆಲ್ಲ. ಈಗ ದೈವ ಚಾಕರಿಗೆ ಬೇಕಾಗುವಂಥ ಅದೊಂದು ದೈವಕ್ಕೆ ಕಿರೀಟ, ಮಲಸಾವರಿ ದೈವಕ್ಕೆ ಕಿರೀಟ. ಅದೇ ರೀತಿಯಲ್ಲಿ ಇದು ದೊಂದಿ, ದೈವಕ್ಕೆ ಅಗ್ನಿ ಅಂತ ಹೇಳಿದ್ರೆ ದೊಂದಿ. ಆ ಕಡೆ ಇರುವಂಥದ್ದು ಬಲಿ, ದೈವಕ್ಕೆ ಬಲಿ ಹಾಕುವಂಥ ವಿಚಾರದಲ್ಲಿ ಬಲಿ. ದೈವಗಳಿಗೆ ಕಟ್ಟಲಿಕ್ಕೆ ಶಿರಿ ಪ್ರಧಾನ ಅನ್ನುವಂಥದ್ದೇ ಶಿರಿ ಇಲ್ಲದೆ ಯಾವುದೂ ಆಗಲಿಕ್ಕಿಲ್ಲ. ಇದು ಪಾರ್ಧನ ಹೇಳಲಿಕ್ಕೆ ಚಂಬರೆ. ಮೂಲವಾಗಿರುವಂಥದ್ದು ಹುಟ್ಟ ರೂಪದಲ್ಲಿರುವಂಥ ಉದ್ಭವಮೂರ್ತಿ ಸ್ವಾಮಿ ಅಂತ ಹೇಳಿದ್ರೆ ಈಶ್ವರ ಅವತಾರ. ಆ ಈಶ್ವರ ಅವತಾರನ್ನು ಭೂಮಿಗೆ ಸಂಬಂಧಪಟ್ಟಂಥ ಸ್ವಾಮಿ. ಆ ಸ್ವಾಮಿಗೆ 3 ವರ್ಷಕ್ಕೊಮ್ಮೆ, ಕೆಲವರು ವರ್ಷ ಸೇವೆ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ 16 ದೈವಗಳಿಗೆ ಸೇವೆ ಆಗ್ತಾ ಉಂಟು. ಅದೇ ರೀತಿಯಲ್ಲಿ ಇವತ್ತಿನ ದಿನದಲ್ಲಿ ಸೇವೆ ಆಗುವಂಥದ್ದು ಸ್ವಾಮಿ, ಬಬ್ಬರಿಯ, ನಂದಿಕೇಶ್ವರ, ಪಂಜುರ್ಲಿ, ಕಲ್ಕುಡ್ಕ, ಜುಮಾದಿ, ಮರ್ಲಭೂತ, ಹುಲಿಚೌಂಡಿ ಬಂಟ, ಕೊರಾತಿ ಬೈಕಾಡ್ತಿ, ಕೊರಗಜ್ಜ ನೀಚ ಅನ್ನುವಂಥ ದೈವ. ಇಷ್ಟು ದೈವಕ್ಕೆ ಇವತ್ತಿನ ದಿನದಲ್ಲಿ ಸೇವೆ ಆಗ್ತಾ ಉಂಟು. ಇದು ಅನಾದಿ ಕಾಲದಲ್ಲಿ ಹಿರಿಯರು ಮಾಡ್ಕೊ ಬಂದಂಥ ಪದ್ಧತಿ. ಆ ಹಿರಿಯರು ಮಾಡ್ಕೊ ಬಂದು ನಾವು ಕಿರಿಯ ಭಾಗದಲ್ಲಿ ನಾವು ಚಾಕರಿ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ಏಪ್ರಿಲ್ ತಿಂಗಳ 18 ತಾರೀಕಿನಿಂದ ಕಾಲಾವಧಿ ಭೋಗಸವಿ ನಡೆಸಿದೆ. ಮುಂಚಿನ ಸಮಯದಲ್ಲಿ 4 ವರ್ಷಕ್ಕೊಮ್ಮೆ ಕೋಲ ನಡೀತಿತ್ತು. ಈಗ ಸಾಧಾರಣ ಒಂದು 5-6 ವರ್ಷದಿಂದ ಪ್ರತಿ ವರ್ಷ ಕೋಲ ಸೇವೆ ನಡೀತಾ ಇದೆ. ನಮ್ಮ ಕಡೆಯಿಂದ 18 ಜನ ಕರ್ಸ್ಕೊಂಡಿದ್ದೀನಿ ಅಷ್ಟು ತೋರಿಸ್ಲಿಕ್ಕೆ. ಕಾಂತಾರ ಎಫೆಕ್ಟ್
ಎಷ್ಟು ಎಲ್ಲರೂ ಬಂದಿದ್ದಾರೆ ಟ್ರೆಡಿಷನ್ ತಿಳ್ಕೊಳಕ್ಕೆ ಈ ಕಡೆದು. ಇವಾಗ ಭಂಡಾರ ತರುವಂತ ಹೊತ್ತಾಗಿದೆ. ಭಂಡಾರ ಅಂತ ಹೇಳಿದ್ರೆ ದೈವ ನರ್ತಕರು ಹಾಕುವಂತ ಗೆಜ್ಜೆ ಆಗ್ಲಿ, ಅವರು ಯೂಸ್ ಮಾಡುವಂತ ಏನು ಸಲಕರಣೆ. ನಮ್ಮ ಮನೆ ದೇವರು, ನಮ್ಮ ಮನೆಯ ದೈವ ಕಲ್ಕುಟಿಗ ದೇವರು. ಕಲ್ಕುಟಿಗ ದೇವರು ಪಾತ್ರಿಗಳು ನಮ್ಮ ಅಜ್ಜನೇ ಕಲ್ಕುಟಿಗ ದೈವ ನರ್ತನೆ ಮಾಡ್ತಿದ್ದರು. ಈಗ ಭಂಡಾರ ನಮ್ಮ ಮನೆಯಿಂದ ಹೊರಡುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದೀಗ ಕಲ್ಲುಕುಟಿಗನ ನಮ್ಮ ಮನೆಯಲ್ಲಿ ಭಂಡಾರ ಇರುವಂಥದ್ದು. ಈ ಭಂಡಾರವನ್ನು ಪೂಜೆ ಎಲ್ಲ ಪುನಸ್ಕಾರ ಎಲ್ಲ ಮಾಡಿ ದೇವಸ್ಥಾನಕ್ಕೆ ತಗೊಂಡು ಹೋಗುವಂಥದ್ದು. ಪಾತ್ರಿಗಳು ನಂಬಿದಂಥ ಸಂಸಾರದವರು ಇವತ್ತಿನ ಈ ಶುಭ ದಿನದಲ್ಲಿ ಈ ಪವಿತ್ರವಾದಂಥ ಸನ್ನಿಧಾನದಲ್ಲಿ ತಾವು ನಂಬಿಕೊಂಡು ಆರಾಧನೆ ಮಾಡಿಕೊಂಡು ಬಂದಂಥ ಸ್ವಾಮಿ ನಂದಿಕೇಶ್ವರ ಪಂಜುರ್ಲಿ ಕಲ್ಕುಟಿಗ ಹಾಗೂ ಪರಿವಾರಗಣಗಳ ಶ್ರೀಶೃಂಗಾರ ಸೇವೆ ನೇಮೋತ್ಸವ ಮಾಡುವುದಾಗಿ ನಿಶ್ಚಯಿಸಿದೆ. ಪ್ರಥಮವಾಗಿ ವಿಘ್ನಕಾರಕ ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿಕೊಂಡು ತಮ್ಮ ಕಷ್ಟ ನಷ್ಟಗಳೆಲ್ಲ ದೂರ ಆಗಬೇಕು, ಗ್ರಹದಲ್ಲಿ ಸುಖ ಶಾಂತಿ ನೆಮ್ಮದಿ ಕೊರಿಸಲು ದೇವರ ಅನುಗ್ರಹ ಆಗಬೇಕು ಎಂಬ ರೀತಿಯಲ್ಲಿ ಕೊಡ್ತಕ್ಕಂಥ ಸೇವೆ. ಸಕಲ ವಿಚಾರದಲ್ಲಿ ಸುಭಿಕ್ಷ ಆಗಬೇಕು ಪ್ರಾರ್ಥನೆ ಇಟ್ಟು ಪಡೆಯಲು ಹಿಡಿತೀನಿ ಹೋದನೆ ಬಂದರೆ ಸ್ವಾಮಿ ಸರ್ವಶಕ್ತಿ ಬಂಧು ಅನುಗ್ರಹ ಸಿಕ್ಕಿ ಅಂತ ಹೇಳ್ತಿಕೊಳ್ತೀನಿ. ಇನ್ನು ಮುಂದಕ್ಕೂ ನಾನು ಅಲ್ಲ ನಮ್ಮ ಕೆಲಸ ಬಾಲಕಿ ಕುಟುಂಬ ರಕ್ಷಣೆ ಮಾಡಿ ಕಾಪಾಡಬೇಕು. ಹೋದಲ್ಲಿ ಈ ಸ್ವಾಮಿ ಹೌದಾ ಸುಳ್ಳು ಅಂತ ನಾನು ಮಾಯದಲ್ಲಿ ಗೋಚರ ಮಾಡ್ತೀನಿ. ಆಗ್ಬೋದಲ್ಲ ನಂಬಿಕೊಂಡವರು ಕೊಟ್ಟಂತ ಒಂದು ಬಿಡಿ ಸೀರ ಸರ್ವಶಕ್ತಿಯನ್ನು ಸ್ವಾಮಿಯನ್ನು ರಕ್ಷಣೆ ಮಾಡಿ ಕಾಪಾಡಿಕೊಟ್ಟಿದ್ದಾನೆ ಅಂತ ಹೇಳ್ತಿಕೊಡ್ತೇನೆ.
ನಮಗೆ ಗೋಚರ ಇದ್ದ ಮಟ್ಟಿಗೆ ಧರ್ಮ ಕರ್ಮಗಳನ್ನ ನಡೆಸಿದ್ದೇವೆ ಅಲ್ವಾ? ಏನು ಹೆಚ್ಚು ಕಡಿಮೆ ಇರಬಹುದು. ತೃಪ್ತಿ ಹೊಂದುವಂತ ಕಾರ್ಯವನ್ನ ಭಕ್ತಿ ಮೀರಿ ಸಾನ್ನಿಧ್ಯಕ್ಕೆ ಕೊಟ್ಟಿದ್ದೇವೆ, ಶಕ್ತಿ ಮೀರಿ ಕೊಟ್ಟಿದ್ದೇವೆ ಎನ್ನುವ ವಿಚಾರ.
ಇಂಥ ಹೆಜ್ಜೆಯನ್ನು ಹಿಂದುಳಿದ ಬದಲಿ ಮಂತ್ರ ತಂತ್ರಗಳ ಪ್ರಯೋಗ ಆಗುವ ರೀತಿಯಲ್ಲಿ ಸತಿಪತಿಯರು ಸುತ್ತಮುತ್ತ ಸಂಬಂಧವಾಗಿ ಬಿಡ್ತಕ್ಕಂಥ ವಿಚಾರವು ಜಗತ್ತಳಿ ಕಾಳರಾವ್ ಕುಮಾರಸ್ವಾಮಿ ಕನ್ಯಾಕುಮಾರಿಯನ್ನು ಸೇರಿಸಿಕೊಂಡು ಧರ್ಮ ಶೋಧನೆಗಾಗಿ ಮೂಲಕ್ಕೆ ಬಂದಂತ ಮಾಯಿ ನಮ್ಮ ಬಳ್ಳಾರಿ ತಿರುಮಣ್ಣ ಹೆಗ್ಡೆಯವರಲ್ಲಿ ಗಂಡಪ್ಪ ಎಂಬ ಗ್ರಾಮಾದೇಯದಿಂದ ಎಲ್ಲಿದ್ರು ಹಾಡಿ ಒಳಗೆ ಈಗ ಅಲ್ಲಿ ಒಳಗೆ ಹೋಯ್ರು
ಕಾಣಲಿಕ್ಕೆ ಸಿಗ್ತಿಲ್ಲ. ಸೌಂಡ್ ಗೆಜ್ಜೆ ಸೌಂಡ್ ಕೆಂತಿತ್ತು, ಗೆಜ್ಜೆ ಸೌಂಡ್ ಕೆಂತಿತ್ತಪ್ಪ. ಮಕ್ಕಳಿಗೆ ಗೊತ್ತಿಲ್ಲ. ಹೌದು. ನಮ್ಮ ಕೋಲ ಸೇವೆ ಈಗ ಮುಕ್ತಾಯ ಆಗಿದೆ. ಬೆಳಿಗ್ಗೆ ಈಗ ಗಂಟೆ 8:10, ನಿನ್ನೆ ರಾತ್ರಿ 8 ಗಂಟೆಗೆ ಶುರು ಆದ ಕೋಲ. ಅಲ್ಲ, ನಾವು ನಿನ್ನೆ ಬೆಳಿಗ್ಗೆ 5 ಗಂಟೆಗೆ ಎದ್ದವರು, ಈಗ ನಾವು ಮಲಗ್ಲಿಕ್ಕೆ ಹೋಗ್ತಾ ಇದ್ದೀವಿ. ಎಸ್, ಕೋಲ ನಿನ್ನೆ ರಾತ್ರಿ 8 ಗಂಟೆಗೆ ಶುರುವಾಯಿತು, ಇವಾಗ ಬೆಳಿಗ್ಗೆ 8:10ಕ್ಕೆ ಮುಕ್ತಾಯ ಆಗಿದೆ. ಎಲ್ಲ ವಿಜೃಂಭಣೆಯಿಂದ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಪ್ಪ. ಪಕ್ಕದಲ್ಲಿರೋ ಗಂಟೆ ನೋಡೋದು ಮಾತ್ರ ಮರಿಬೇಡಿ ಎಲ್ರು. ಓಕೆ, see you, bye bye, love you all.